ಸ್ವಾಗತ. ಇವತ್ತು ನಾನು 4 ಟಕ್ಸ್ ಬ್ಲೌಸಿಂದು ಮೆಜರ್ಮೆಂಟ್ ಪ್ರಕಾರ ನೋಟ್ಸ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ಬರ್ರಿ ನೋಟ್ಸನ್ನು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣಂತ. ಈಗ ನಾವು ಚೆಸ್ಟು, ರಿಗಾಲು ಮತ್ತು ಶೋಲ್ಡ್ರು ಯಾವ ಥರ ಚಾರ್ಟ್ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹೋದ ವಿಡಿಯೋದೊಳಗೆ ವೇಸ್ಟ್ ಹೇಳ್ಕೊಟ್ಟೇನಿ. ಇವತ್ತು ನಾವು ಚೆಸ್ಟ್ ಮತ್ತು ರಿಗಾಲ್ ನೋಡ್ಕೊಳ್ಳೋಣಂತ. ಇದೀಗ ನಾವು ಫಸ್ಟು ಚೆಸ್ಟ್ ನಂದು 34 ಐತಿ. 34 ಇದ್ರೆ ಇಲ್ಲೇ ಬ್ಯಾಕ್ ನೆಕ್ 9 ಐತಿ. ಹಾಗಾಗಿ ಇಲ್ಲೇ ಪ್ಲಸ್ 1 ಇಂಚ್ ಬರ್ತೈತಿ. 9 ಅಥವಾ 10 ಬ್ಯಾಕ್ ನೆಕ್ ಇದ್ರೆ. ನೆಕ್ಕಿನ ಉದ್ದ ಇದು. ನೆಕ್ಕಿನ ಉದ್ದ 9 ಅಥವಾ 10 ಇದ್ರೆ ಪ್ಲಸ್ ಚೆಸ್ಟಿಗೆ ಪ್ಲಸ್ 1 ಇಂಚ್ ಬರ್ತೈತಿ. ಮೈ ಮೆಜರ್ಮೆಂಟ್ ತೊಗೊಂಡ್ರೆ ಮಾತ್ರ ಬರ್ತೈತಿ. ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡ್ರೆ ಬರಂಗಿಲ್ಲ ಇದು. ಹಾಗಾಗಿ ಇಲ್ಲಿ ನಾನು ಮೈ ಮೆಜರ್ಮೆಂಟ್ ತೊಗೊಂಡಿದ್ದರಿಂದ ಬ್ಯಾಕ್ ನೆಕ್ಕು 9 ಐತಿ. ಹಾಗಾಗಿ ಇಲ್ಲೇ ಪ್ಲಸ್ 1 ಇಂಚು = 35. ಈ 35ಅನ್ನು ಡಿವೈಡೆಡ್ ಬೈ 4 ಮಾಡಿದರೆ ಎಷ್ಟು ಆಕೈತಿ ನೋಡ್ಕೊಳ್ಳೋಣ ಅಂತೀವಿ. ಕ್ಯಾಲ್ಕುಲೇಟರ್ ತೊಗೊಂಡು 35 ಡಿವೈಡೆಡ್ ಬೈ 4 ಎಷ್ಟು ಬಂತು ಆನ್ಸರ್ ನೋಡೋಣ. 8/3 8.75. ಇಲ್ಲೇ 8/3 ಬರೆಯೋಣ. ನಂತರ ಏನು ಮಾಡಬೇಕು, ಇದು 8/3 ಇಲ್ಲೇ ಕೆಳಗೆ ತೊಗೋಬೇಕು. ಇದಕ್ಕೆ ಪ್ಲಸ್ 1/4 ಇಂಚ್ ಮಾಡಬೇಕು. ಎಷ್ಟಾಯ್ತು ಆನ್ಸರು 9 ಆಯ್ತು. ಇದು ಬ್ಯಾಕ್ ಚೆಸ್ಟ್. ಈಗ ಇದು 8.75 ಕೆಳಗೆ ತೊಗೋಬೇಕು. ಇದರೊಳಗೆ ಮೈನಸ್ 1/4 ಇಂಚ್ ಮಾಡಬೇಕು. ಆನ್ಸರ್ ಎಷ್ಟು ಬರ್ತೈತಿ 8.5 ಬರ್ತೈತಿ. ಇದು ಫ್ರಂಟ್ ಚೆಸ್ಟ್. ಇಷ್ಟು ನಮ್ಮದು ಚೆಸ್ಟಿಂದು ಚಾರ್ಟ್ ರೆಡಿ ಆಯ್ತು. ಈಗ ನಂತರ ಏನು ಮಾಡಬೇಕು, ರಿಗಾಲಿಂದ ರೆಡಿ ಮಾಡ್ಕೋಬೇಕು. ರಿಗಾಲಿಂದ ಹೆಂಗೆ ಮಾಡಬೇಕು, ಇದು ರೆಡಿ ಚೆಸ್ಟ್ ಎಷ್ಟು ಬಂದಿರ್ತೈತಲ್ಲ ಅದನ್ನು ನಾವು ಇಲ್ಲಿ ತೊಗೊತೀವಿ. ಬಗಲಿನ ಸುತ್ತಳತೆನೂ ತೊಗೋಬೋದು. ಅದನ್ನು ತೊಗೊಳಕ್ಕೆ ಬರೋಂಗಿಲ್ಲ, ಗೊತ್ತಾಗಂಗಿಲ್ಲ ಅಂತಂದ್ರೆ ಏನು ಮಾಡಬೇಕು, ಚೆಸ್ಟ್ ರೆಡಿ ಮೈ ಮೆಜರ್ಮೆಂಟ್ ತೊಗೊಂಡಾಗ ಚೆಸ್ಟ್ ಎಷ್ಟು ಬಂದಿರ್ತೈತಲ್ಲ ಅದನ್ನು ಇಲ್ಲಿ ನಾನೀಗ ರಿಗಾಲಿಗೆ ತೊಗೊತೀನಿ. ಎರಡೂ ಸೇಮ್ ಬಂದಿರ್ತೈತಿ, ತಲೆ ಕೆಡಿಸ್ಕೋಬಾರ್ದು. ಚೆಸ್ಟ್ ಎಷ್ಟು ಬಂದಿರ್ತೈತಿ ಅದನ್ನು ರಿಗಾಲ್ ತೊಗೋಬೇಕು. ಇದನ್ನೀಗ ನಾವು ಡಿವೈಡೆಡ್ ಬೈ 4 ಮಾಡಬೇಕು. ಎಷ್ಟು ಬರ್ತೈತಿ ಆನ್ಸರ್ ನೋಡ್ಕೋಬೇಕು. 34 ಡಿವೈಡೆಡ್ ಬೈ 4 ಆನ್ಸರ್ ಎಷ್ಟು ಬಂತು 8.5 ಅಂದ್ರೆ 8.5. ಈ 8.5 ಇಲ್ಲೇ ಬರಿಬೇಕು. ನಂತರ ಏನು ಮಾಡಬೇಕು, ಇದು 8.5 ಇಲ್ಲಿ ಕೆಳಗೆ ತೊಗೋಬೇಕು. ಈ 8.5 ಒಳಗೆ ಮೈನಸ್ 1 ಇಂಚ್ ಮಾಡಬೇಕು. ಎಷ್ಟು ಬಂತು ಆನ್ಸರು 7.5. ಈ 7.5 ಇಲ್ಲೇ ಬರಿಬೇಕು. ಇದು ನಮ್ಮದು ರೆಡಿ ರಿಗಾಲ್. ನಂತರ ಏನು ಮಾಡಬೇಕು, ಈ ರೆಡಿ ರಿಗಾಲನ್ನು ಕೆಳಗೆ ತೊಗೋಬೇಕು. ರೆಡಿ ರಿಗಾಲನ್ನು ಕೆಳಗೆ ತೊಗೊಂಡ್ಮೇಲೆ ಈ ರೆಡಿ ರಿಗಾಲ್ ಒಳಗೆ 1/4 ಇಂಚು ಮೈನಸ್ ಮಾಡಬೇಕು. ಆನ್ಸರ್ ಎಷ್ಟು ಬರ್ತೈತಿ ನೋಡೋಣ. ಇದ್ರೊಳಗೆ 6/4 ಬರ್ತೈತಿ. ಆನ್ಸರ್ ಬಂದಿದ್ದನ್ನು 6/4 ಇಲ್ಲೇ ಬರಿಬೇಕು. ಇದು ಕಟ್ಟಿಂಗ್ ರಿಗಾಲ್, ಇದು ರೆಡಿ ರಿಗಾಲ್, ಇದು ಕಟ್ಟಿಂಗ್ ರಿಗಾಲ್ ಅಂದ್ರೆ ಬಗಲಿನ ಉದ್ದ ಇದು. ಈಗ ಏನು ಮಾಡಬೇಕು, ಇದು 7.5 ಇಲ್ಲಿ ಕೆಳಗೆ ತಗೋಬೇಕು.
ಈ 7.5 ಒಳಗೆ -1 ಇಂಚ್ ಮಾಡಬೇಕು. ಎಷ್ಟಾಯ್ತು? 7.5 -1 6.5. ಈ 6.5ಯನ್ನು ಇಲ್ಲೇ ಬರಿಬೇಕು. ಇದು ಸ್ಲೀವ್ಸ್ ವಿಡ್ತ್, ಇದು ಕಟಿಂಗ್ ರಿಗಾಲ್, ಇದು ರೆಡಿ ರಿಗಾಲ್, ಇದು ತೋಳಿನ ಅಗಲ, ಇದು ಬಗಲಿನ ಉದ್ದ, ಇದು ರೆಡಿ ರಿಗಾಲ್. ಇದಿಷ್ಟು ಇದ್ಬಿಟ್ರೆ ನಮ್ಮದು ಬ್ಲೌಸ್ ಕಟ್ಟಿಂಗ್ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಇದಿಷ್ಟು ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೊತೀನಿ. ಅರ್ಥ ಆದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ನಂತರ ಈಗೇನು ಮಾಡೋಣ ಅಂತಂದ್ರೆ ಶೋಲ್ಡ್ರ್ ಎಷ್ಟು ತೊಗೋಬೇಕು ಅನ್ನೋದನ್ನು ನೋಡ್ಕೊಳ್ಳೋಣಂತ. ಇಲ್ಲೇ ರಿಗಾಲ್ ನೋಡ್ಕೋಬೇಕು ಎಷ್ಟು ಬಂದೈತಿ. ರಿಗಾಲು 34 ಬಂದೈತಿ. ರಿಗಾಲು 34 ಬರಲಿ ಅಥವಾ 35 ಬರಲಿ, 36 ಬರಲಿ, ನಿಮ್ಮದು 37 ಬರಲಿ, ಈ 4 ಮೆಜರ್ಮೆಂಟ್ ಒಳಗೆ ಯಾವುದರ ಆಗಲಿ ನಿಮ್ಮದು ರಿಗಾಲು ಅಂದ್ರೆ ಇದು. ಇದ್ರೊಳಗೆ ಬ್ಯಾಕ್ ನೆಕ್ ನೋಡ್ಕೋಬೇಕು. ಮತ್ತು ರಿಗಾಲು ಮತ್ತು ಬ್ಯಾಕ್ ನೆಕ್ ಇವೆರಡು ನೋಡಿಕೊಂಡು ಶೋಲ್ಡ್ರ್ ಇಡೋದು ಇರ್ತೈತಿ. ಬ್ಯಾಕ್ ನೆಕ್ಕು 9, 10, 11, 12 ಬ್ಯಾಕ್ ನೆಕ್ ನಿಮ್ಮದು. ಇಷ್ಟರೊಳಗೆ ಯಾವ್ದಾರ ಇರಲಿ, ನಿಮ್ಮ ಚೆಸ್ಟು ಎಷ್ಟು ಬಂದಿರ್ತೈತೆ ಅಷ್ಟು ತೊಗೊಂಡಿರ್ತೇವೆ. ಇಲ್ಲೇ ಇದಕ್ಕೆ ರಿಗಾಲ್ ಅಂತೇವಿ. ಈ ರಿಗಾಲು 35 ಬರಲಿ, 36 ಬರಲಿ, 37 ಬರಲಿ. ಈಗ ನಂದು 34 ಐತಿ. ಬ್ಯಾಕ್ ನೆಕ್ಕು 9 ಐತಿ. 34 ನಿಮ್ಮದು ರಿಗಾಲಿದ್ದು. ಬ್ಯಾಕ್ ನೆಕ್ 10 ಅಥವಾ 11, 12 ಇದ್ರೆ ಇದೇ ಶೋಲ್ಡ್ರನ್ನೇ ಇಡಬೇಕು. ಸೇಮ್ ಶೋಲ್ಡ್ರು 9.5 ಬರ್ತೈತಿ. ಇದಿಷ್ಟು ಮೆಜರ್ಮೆಂಟ್ ಇರೋರಿಗೆ ಇದೇ ಮೆಜರ್ಮೆಂಟ್ ಒಳಗೆ ಶೋಲ್ಡ್ರ್ ಕಟ್ಟಿಂಗ್ ಆಕತಿ. ಇಷ್ಟು ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೊತೀನಿ. ಅರ್ಥ ಆದ್ರೆ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿರಿ. ಮುಂದೆ ಬರೋ ವಿಡಿಯೋದೊಳಗೆ ಬ್ಯಾಕ್ ನೆಕ್ 8, 7, 6 ಇದ್ರೆ ಯಾವ ಥರ ಶೋಲ್ಡ್ರ್ ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವತ್ತು ನಾನು ಈ ಮೆಜರ್ಮೆಂಟ್ ಮಾತ್ರ ಕಟ್ಟಿಂಗ್ ಮಾಡತ್ತಿದ್ದರಿಂದ ಇದನ್ನು ಹೇಳ್ಕೊಟ್ಟೇನೆ. ಅಷ್ಟು ಒಮ್ಮೆಲೆ ಹೇಳ್ಕೊಟ್ರೆ ನಿಮಗೂ ಕನ್ಫ್ಯೂಸ್ ಆಕೈತಿ. ಹಾಗಾಗಿ ಒಂದೊಂದನ್ನು ಕಲಿಕೊತ ಹೋಗೋಣಂತ. ಇವತ್ತು 34 ಇರೋದು ಮತ್ತು ಬ್ಯಾಕ್ ನೆಕ್ 9 ಇದ್ದಾಗ ಶೋಲ್ಡ್ರ್ ಎಷ್ಟು ತೊಗೋಬೇಕು ಅನ್ನೋದನ್ನು ಹೇಳ್ಕೊಟ್ಟೇನೆ. ಇದ್ರದ್ದು ಕಟ್ಟಿಂಗು ಹಾಕೋಣಂತ. ಎಲ್ಲರಿಗೂ ಧನ್ಯವಾದಗಳು.